ಸರ್ಕಾರದ ವಿರುದ್ಧ ಈಗ ಭಜನೆ ಮಾಡೋ ಮೂಲಕವಾಗಿ ಲೇವಡಿಯನ್ನ ಮಾಡ್ತಾ ಇದ್ದಾರೆ ಜೆಡಿಎಸ್ ನಾಯಕರು ಮತ್ತೆ ಬಿಜೆಪಿ ನಾಯಕರು. ಸಮಾಜ ಅಂತಾರೆ, ಮಜಾವನ್ನೇ ಮಾಡ್ತಾರೆ. ಸಮಾಜ ಅಂತಾರೆ, ದಲಿತರ ಹಣವನ್ನ ನುಂಗ್ತಾರೆ. ಬಿಜೆಪಿ ನಾಯಕರಿಂದ ಈಗ ಭಜನೆ ಮಾಡಿ ಭಜನೆಯಲ್ಲಿ ಎಲ್ಲ ಪ್ರಸ್ತಾಪಗಳನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಮಾಜ ಅಂತಾರೆ, ಮಜಾವನ್ನ ಮಾಡ್ತಾರೆ. ಸಮಾಜ ಅಂತಾರೆ, ದಲಿತರ ಹಣವನ್ನ ನುಂಗ್ತಾರೆ ಅಂತ ಹೇಳಿ ಇವೆಲ್ಲವನ್ನು ಬಿಜೆಪಿ ಭಜನೆಯಲ್ಲಿ ಸೇರಿಸಿ ಬಿಜೆಪಿಯವರು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ಹೊರ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಮೇಲೆ, ಸಿದ್ದರಾಮಯ್ಯನವರ ಮೇಲೆ ಕಿಡಿಕಾರ್ತಾ ಇದ್ದಾರೆ. ಸೊ ಏನೆಲ್ಲ ಮಾಡಿದ್ದಾರೆ ಭಜನೆ ಮಾಡಿಕೊಂಡು, ಏನೆಲ್ಲ ಹೇಳಿದ್ದಾರೆ ಭಜನೆಯಲ್ಲಿ ಕೇಳಿಸ್ಕೊಳ್ಳಿ. ಇದರಿಂದನೂ ವೆಯ್ಟ್ ಜಾಸ್ತಿ ಆಗುತ್ತೆ. ವರ್ಷ ಮುಂಚೆನೂ ಸಿಕ್ಕಾಪಟ್ಟೆ ಪ್ಲೇನ್ ಇದೆ. ಅವೆಲ್ಲ ವಯಸ್ಸಾದವರು ಮಾತ್ರ ಆಪರೇಷನ್ ಅವತಾರ ಪುರುಷ ತವ ಶರಣಂ, ಅವತಾರ ಪುರುಷ ತವ ಶರಣಂ, ದತ್ತಾತ್ರೇಯ ತವ ಶರಣಂ, ದತ್ತಾತ್ರೇಯ ತವ ಶರಣಂ, ಶ್ರೀ ದತ್ತಾತ್ರೇಯ ಮಹಾರಾಜ್ ಕಿ ಜೈ. ಸಾವಿರಾರು ಸೈಟ್ಗಳು ಹೋದ್ರು ಗೋವಿಂದ ಗೋವಿಂದ. ಕೂಡ ಹಗರಣ ಪ್ರಕರಣದಲ್ಲಿ ಈಗಾಗಲೇ ಏನು ಬಿಜೆಪಿ ಹಾಗೂ ಜೆಡಿಎಸ್ ಅಹೋರಾತ್ರಿ ಒಂದು ಧರಣಿಯನ್ನು ನಡೆಸಿರುವಂಥದ್ದು. ಈ ವಿಚಾರದಲ್ಲಿ ಏನು ಚರ್ಚೆಗೆ ಒಂದು ಅವಕಾಶವನ್ನು ನೀಡಬೇಕು ಅಂತೇಳಿ ಒಂದು ಪಟ್ಟಣ ಹಿಡಿದಿದ್ದಾರೆ. ಈಗ ನನ್ನ ಜೊತೆ ಯತ್ನಾಳ್ ಸಾಹೇಬರು ಸಹ ಇರುವಂಥದ್ದು. ಈಗ ಮಾತಾಡ್ತೀನಿ ಸರ್. ಶುಭೋದಯ ಸರ್. ನಮಸ್ಕಾರ ಸರ್. ಸರ್, ಈಗಾಗಲೇ ಒಂದು ಅಹೋರಾತ್ರಿ ಒಂದು ಧರಣಿಯನ್ನು ನಡೆಸಿದ್ದೀರಿ. ಹೌದು, ನಾವು ನಿನ್ನೆ ಒಂದು ವಾರದಿಂದ 2 ಇಶ್ಯೂಗಳ ಬಗ್ಗೆ ನಾವು ನಿಲುವಳಿಗೆ ಸೂಚನೆ ಕೊಟ್ಟಿದ್ದೀವಿ. ಒಂದು ವಾಲ್ಮೀಕಿ ಹಗರಣ, ಎರಡನೇದ್ದು ನಮ್ಮ ಮೈಸೂರು ಮೂಡ. ನಮ್ಮದೇನಿದೆ, ಇದು ಚರ್ಚೆ ಆಗಬೇಕು. ಇದು ಭಾಳ ದೊಡ್ಡ ವ್ಯಾಪ್ತಿ ಇದೆ. ಇದು ಬಿ ಜೆ ಪಿಯವ್ರು ಮಾಡೋರು, ಜೆ ಡಿ ಎಸ್ನವ್ರು ಮಾಡೋರು. ಬಿ ಜೆ ಪಿ ಮಾಡಿದಾಗ ಇದ್ದಾಗ ಅವ್ರೇನು ಬಿ ಜೆ ಪಿ ಒಳಗೆ ಒಬ್ಬ ಮಹಾತ್ಮ ಇದ್ದ, ರಾಜೀವ್ ಅಂತೇಳಿ, ನಮ್ಮ ಪೂಜ್ಯ ತಂದೆಯವರ ಭಾಳ ಆತ್ಮೀಯ ಕಾರ್ಯಕರ್ತ. ಅವನ ಕಾಲದಲ್ಲಿನೇ ಇದು ಆಗಿದೆ ಅನ್ನೋದಿದೆ. ಅವಾಗ ಎಷ್ಟೆಷ್ಟು ಯಾರ್ಯಾರು ಕೊಟ್ಟ, ಬಿ ಜೆ ಪಿಯಲ್ಲಿರೋರು ಎಷ್ಟು ರಕ್ತ ಸಂಬಂಧಿಗಳು ತೊಗೊಂಡ್ರು, ಕಾಂಗ್ರೆಸ್ನಲ್ಲಿವರು ಸಿದ್ದರಾಮಯ್ಯನವರು ಎಷ್ಟು ತೊಗೊಂಡ್ರು, ಎಲ್ಲನೂ ಹೊರಬೀಳ್ಬೇಕಾದ್ರೆ ಇದನ್ನು ಎಲ್ಲೋ ಒಂದು ಕಡೆ ಮುಚ್ಚಿ ಹಾಕೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ಒಂದು ಕಡೆ ನಮಗೆ ಗಿಫ್ಟ್ ಡೀಡಾಗಿ ಬಂದಿರುವಂಥದ್ದು ಅಂತೇಳಿ ಸಹ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಸರ್ ನೋಡಿರಿ, ಟೋಟಲಿ 1935 ಏನು ಅವ್ರು ಏನಿದೆ ನಿಂಗ ಅಂತ ಹೇಳಿದ್ರಲ್ಲ, ದಲಿತ ಒಬ್ಬ ಪಾಪ ಬಡವ, ಆ 3 ಎಕರೆ 16 ಗುಂಟೆಯಿಂದ ಹಿಡಿದು ದಾಖಲೆಗಳನ್ನು ಎಲ್ಲ ಕೊಟ್ಟಿ ದಾಖಲೆಗಳ ತಳ್ಳಿ ಇವತ್ತು ಏನು ಅವೆಲ್ಲ ಕೊಟ್ಟಿ ದಾಖಲೆನೇ ಅದಾವೆ, ಎಲ್ಲ ಸೃಷ್ಟಿ ಮಾಡ್ಯಾರ. ಮುಂದೆ ನಮ್ಮವ್ರು ಬಂದ್ಮ್ಯಾಗೂ ಅದಕ್ಕೆ ಸಕ್ರಮ ಮಾಡ್ಯಾರ ನಮ್ಮ ಪೂಜ್ಯ ತಂದೆಯವರು. ಇವೆಲ್ಲ ಅದಾವ ಒಳಗೆ. ಸರ್, ಈಗಾಗಲೇ ಬಿಜೆಪಿಯು ಸಹ ಇಂಥದೇ ಹಗರಣಗಳು ಸಾಕಷ್ಟು ಇದೆ. ಹಾಕ್ರಿ ಅವ್ರನ್ನೆಲ್ಲ, ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಜೈಲು ಒದ್ದೊಳಗೆ ಹಾಕ್ರಿ. ಸ್ವಚ್ಛ ಆಗ್ತದೆ, ಕರ್ನಾಟಕ ಸ್ವಚ್ಛ ಆಗ್ತದೆ. ಇಲ್ಕಂದ್ರೆ ಏನೈತಿ, ಎಲ್ಲರೂ ಲೂಟಿ ಮಾಡೋದು. ನೀವಿದ್ದಾಗ ನಾವು ತಿನ್ನೋದು, ನಾವು ಇದ್ದಾಗ ನೀವು ತಿನ್ನಿರಿ. ಅಂಬಿ ಚುಪ್ ತುಂಬಿ ಚುಪ್. ಸದನದಲ್ಲಿ ಅಹೋರಾತ್ರಿ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರೊಂದು ಏನು ಧರಣಿ ಮೂಲಕ ಒಂದು ಪ್ರತಿಭಟನೆ ನಡೆಸಿರುವಂಥದ್ದು. ಈಗ ನನ್ನ ಜೊತೆ ಏನೋ ಶಾಸಕರಾಗಿರುವಂಥ ಅರವಿಂದ್ ಬೆಲ್ಲವದ್ದು ಅವರು ಇದ್ದಾರೆ. ಸರ್, ಗುಡ್ ಮಾರ್ನಿಂಗ್ ಸರ್. ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದೀರಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಅಹೋರಾತ್ರಿ ಧರಣಿ ಇವತ್ತು ಪೂರ್ತಿ ರಾತ್ರಿ ಆಯಿತು. ಈಗ ಸ್ನಾನಗೇನ ಮಾಡಿ ಬಂದು ಮತ್ತೀಗ ನಮ್ಮ ಹೋರಾಟ ಶುರು ಮಾಡ್ತೇವೆ. ಸರ್, ಈಗಾಗಲೇ ಸಿದ್ದರಾಮಯ್ಯವರು ಹೇಳಿರುವಂಥದ್ದು ಯಾವುದೇ ರೀತಿಯಲ್ಲಿ ಯಾವುದೇ ಹಗರಣದಲ್ಲಿ ನಾವಾಗಲಿ ನಮ್ಮ ಸರ್ಕಾರ ಆಗಲಿ ಭಾಗಿಯಾಗ್ತಾ ಇಲ್ಲ, ವಿನಾಕಾರಣವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಇದನ್ನು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅವ್ರ ಹಗರಣದಲ್ಲಿ ಭಾಗಿಯಾಗಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ. ನಾವು ಸಿದ್ದರಾಮಯ್ಯನವರ ಹಗರಣ ಮಾತಾಡೋಣ ಅಂತ ಹೇಳಿಲ್ಲ. ನಾವು ಮೂಡಾದಲ್ಲಿ ಇರುವಂಥ ಹಗರಣ, ಅದರಲ್ಲಿ ಸಿದ್ದರಾಮಯ್ಯನವರು ಮತ್ತು ಅವ್ರ ಕುಟುಂಬದವರು ಭಾಗಿಯಾಗಿದ್ದಾರೆ ಅಂಥೇಳಿ ಆರೋಪ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೇಳ್ತಿದ್ದೇವೆ. ಚರ್ಚೆ ಆಗಲಿ, ಅವ್ರು ಅದರಲ್ಲಿ ಚರ್ಚೆ ಮೂಲಕ ಅವರು ರಾಜ್ಯದ ಜನತೆಗೆ ಸ್ಪಷ್ಟನೆ ಕೊಡಲಿ. ನಾವು ಹಗರಣದಲ್ಲಿ ಭಾಗಿಯಾಗಿಲ್ಲ ಅನ್ನೋದು ಅವ್ರು ಹೇಳಿ, ಆದರೆ ಅದನ್ನು ಹೇಳದೆ ಇವತ್ತು ಪಲಾಯನವಾದ ಮಾಡತ್ತಾರೆ. ಇದರ ಅರ್ಥ ಅವ್ರಿಗೆ ಚರ್ಚೆ ಮಾಡಿದ್ರೆ ತಮ್ಮ ದೋತ್ರ ಉಚಿತಂತೆ ಹೆದರಿಕೆ ಐತಿ, ಏನಿದ್ದ ಹಾಕಿಗತ್ತು ಹೊರಗೆ ಬರ್ತೈತೆ ಅಂಥೇಳಿ.
ಹಾಗಾಗಿ ಅವ್ರು ಹೆದರ್ತಿದ್ದಾರೆ ಚರ್ಚೆ ಮಾಡ್ಲಿಕ್ಕೆ. ಅಧ್ಯಕ್ಷರ ಮೂಲಕ ಒತ್ತಾಯ ಮಾಡಿ ಇವತ್ತು ಚರ್ಚೆ ಆಗದಾಗ ನೋಡ್ಕೊಳ್ತಾ ಇದ್ದಾರೆ. ಸರ್, ಇವತ್ತು ಕೂಡ ಈ ಧರಣಿ ಮುಂದುವರಿಯುತ್ತೆ ಇಲ್ಲ ಬೇರೆ ಏನಾದರೂ ರೂಪುರೇಷೆಯನ್ನು ಮಾಡ್ಕೊಂಡಿರುವಂಥದ್ದು ತಮ್ಮ ಪಕ್ಷದಿಂದ? ಇಲ್ಲ, ಇವತ್ತು ಚರ್ಚೆಗೆ ಅಧ್ಯಕ್ಷರ ಅವಕಾಶ ಕೊಡ್ತಾರೆ ನಾವು ನೋಡ್ತೇವೆ. ಅವ್ರು ಅಧ್ಯಕ್ಷರ ಅವಕಾಶ ಕೊಡಲಿಲ್ಲ ಅಂದ್ರೆ ಚರ್ಚೆ ಮುಂದುವರಿಸ್ತೇವೆ, ಇದು ಧರಣಿ ಮುಂದುವರಿಸ್ತೇವೆ. ಸರ್, ಸ್ಪೀಕರ್ ಕೂಡ ಇವತ್ತು ಕೂಡ ಚರ್ಚೆಗೆ ಅವಕಾಶ ಕೊಡ್ತಾರೆ ಅನ್ನೋ ಭರವಸೆ ತಮಗಿದೆ? ನನಗೇನು ಭರವಸೆ ಇಲ್ಲ, ಯಾಕಂದ್ರೆ ಸ್ಪೀಕರು ಸಂಪೂರ್ಣವಾಗಿ ಒಂದೇ ಪಕ್ಷದ ಪರವಾಗಿ ಅವರು ವರ್ತನೆ ಮಾಡ್ತಿದ್ದಾರೆ. ಅವರು ಸ್ಪೀಕರ್ ಅಂದವರು ಅವರು ಒಂದು ರೀತಿ ರಾತ್ರಿ ಇಡೀ ಏನು ಅಹೋರಾತ್ರಿ ಒಂದು ಧರಣಿಯನ್ನು ಮಾಡಿರುವಂತಹ ಬಿಜೆಪಿ ಹಾಗೂ JDS ಶಾಸಕರು ಒಂದು ಈಗ ಏನು ಮೂಡಾ ಹಗರಣದಲ್ಲಿ CM ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಈಗ ನನ್ನ ಜೊತೆ ಪ್ರಭು ಚೌಹಾಣ್ ಅವರು ಇದ್ದಾರೆ, ಮಾತಾಡ್ಸೋಣ. ಸರ್, ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಸರ್, ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದೀರಿ. ಈ ಕರ್ನಾಟಕ ರಾಜ್ಯದ 6 ಕೋಟಿ ಮಹಾಜನತಾ ಆಶೀರ್ವಾದದಿಂದ ನಾವು ವಿರೋಧ ಪಕ್ಷವನ್ನು ಕೆಲಸ ಮಾಡ್ತಾ ಇದ್ದೀನಿ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದೊಡ್ಡ ಹಗರಣ ನಡೀತಾ ಇದೆ. ಮೂಡಾ ಹಗರಣ ಕೂಡ ಎಲ್ಲ ಟಿ ವಿನಲ್ಲಿ ಪತ್ರಿಕೆಯಲ್ಲಿ ಬಂದ ಮೇಲೆ ನಿನ್ನೆ ನಾವು ಒಳಗೆ ಚರ್ಚೆ ಮಾಡಬೇಕು, ಅವಕಾಶ ಕೊಡಬೇಕು ವಿನಂತಿ ಕೂಡ ಮಾಡಿದ್ದೀನಿ ಸ್ಪೀಕರ್ಗೆ. ಸ್ಪೀಕರ್ನ ಅವಕಾಶ ಕೊಟ್ಟಿಲ್ಲ. ನಾನು ವೇನ್ನಲ್ಲಿ ಇದ್ದೀನಿ, ಅವ್ರು ಮನ್ಮಾನಿ ಬಿಲ್ ಪಾಸ್ ಮಾಡ್ಕೋತ ಹೋಗಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲ JDS ಮತ್ತು BJP ಸೇರಿ ಅವ್ರ ಹತ್ರ ಧರಣಿ ಚಾಲೂ ಮಾಡಿದ್ದೀನಿ. ಮುಂದೆ ಕೂಡ ಈ ಧರಣಿ ಕಂಟಿನ್ಯೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಇವತ್ತು ಕೂಡ ಸ್ಪೀಕರ್ ಅವರು ಅವಕಾಶ ಕೊಡಲಿಲ್ಲ ಅಂತಂದರೆ ಇವತ್ತು ಕೂಡ ಏನು ಈ ಧರಣಿ ಮುಂದುವರಿತಾ ಹೇಗೆ ಸರ್? ಖಂಡಿತವಾಗಲೂ, ಯಾಕಂದರೆ ಈ ಕರ್ನಾಟಕ ರಾಜ್ಯದ 6 ಕೋಟಿ ಜನತಾ ಪ್ರಶ್ನೆ ಇದೆ, ಜನತಾ ಜನಾರ್ದನಿ ದುಡ್ಡಿದೆ, ಭಾಳ ದೊಡ್ಡ ಹಗರಣ ಆಗಿದೆ, ಎಲ್ಲ ಟಿ ವಿ ಮಾಧ್ಯಮ ಬಂದಿದೆ. ಅದಕ್ಕಾಗಿ ನೀವು ಚರ್ಚೆ ಮಾಡ್ತೀವಿ. ಇಲ್ಲಾಂದರೆ ಮುಂದೆ ನಮ್ಮ ವಿರೋಧ ಪಕ್ಷ ನಾಯಕರ ಜೊತೆ ಚರ್ಚೆ ಮಾಡಿ ಮುಂದೆ ಕಂಟಿನ್ಯೂ ಮಾಡ್ತೀವಿ. 100% ಬಿಡಲ್ಲ. ಈ ವಿಚಾರದಲ್ಲಿ CM ರಾಜೀನಾಮೆಗೆ ನೀವು ಆಗ್ರಹವನ್ನು ಮಾಡ್ತಾ ಇರೋವಂಥದ್ದು? 100% ನೋಡಿದ್ದೀರಿ. ನಿನ್ನೆ CM ಜವಾಬ್ದಾರಿ ತಗೊಂಡು ಈ ರಾಜೀನಾಮೆ ಮಾಡಲೇಬೇಕು, ನಮ್ಮ ಒತ್ತಾಯ ಇದೆ. ಇವತ್ತು ಕೂಡ ಇದೆ, ನಾಳೆ ಕೂಡ ಇದೆ, ಕಂಟಿನ್ಯೂ ನಾವು ಮಾಡ್ತೀವಿ. ಇದು ಪ್ರಭು ಚೌಹಾಣ್ ಅವರ ಮಾತು. ಏನಂತಂದರೆ ಮುಖ್ಯಮಂತ್ರಿಗಳು ಕೂಡಲೇ ಈ ವಿಚಾರದಲ್ಲಿ ಒಂದು ರಾಜೀನಾಮೆಯನ್ನು ಕೊಡಬೇಕು, ಈ ವಿಚಾರವನ್ನು ಗಂಭೀರವಾಗಿ ಚರ್ಚೆ ಮಾಡಲಿಕ್ಕೆ ಸ್ಪೀಕರ್ ಕೂಡ ಒಂದು ಅವಕಾಶ ಕೊಡಬೇಕು ಅಂತೇಳಿ BJP ಹಾಗೂ JDS ಶಾಸಕರು ಪಟ್ಟಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಗೌತಮ್ ಜೊತೆ ಪ್ರಕಾಶ್, ಪಬ್ಲಿಕ್ TV, ಬೆಂಗಳೂರು. ಸೊ ಇದು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ನಾಯಕರೆಲ್ಲ BJP ಮತ್ತು JDS ನಾಯಕರೆಲ್ಲ ಧರಣಿಯನ್ನ ಮಾಡಿ ತಮ್ಮ ತಮ್ಮ ಆಕ್ರೋಶವನ್ನ, ತಮ್ಮ ಸ್ಟ್ಯಾಂಡ್ ಏನಿದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವನ್ನು ಪಡಿಸಿದ್ದಾರೆ. ಇವತ್ತೂ ಕೂಡ ಏನಾದರೂ ಅವಕಾಶವನ್ನು ಮಾಡಿಕೊಡದೇ ಇದ್ದರೆ ನಾವು ಮತ್ತೆ ಮುಂದುವರಿಸ್ತೀವಿ ಈ ಧರಣಿಯನ್ನ ಅಂತ ಹೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ ರಾವ್ ದಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ, ಏನು ನಡೀತಾ ಇದೆ BJP JDSನ ಧರಣಿ? ಎಲ್ಲರೂ ಕೂಡ ಸ್ನಾನ ಮಾಡಿ ರೆಡಿಯಾಗಿ ಮತ್ತೆ ವಾಪಸ್ ಬಂದ್ರಾ ಅಥವಾ ಇನ್ನೂ ಇಲ್ವಾ? ಇವತ್ತೇನಂತೆ ಪ್ಲ್ಯಾನು? ಅರುಣ್, ಎಲ್ಲರೂ ಫ್ರೆಶ್ ಅಪ್ ಆಗಿ ಒಬ್ಬೊಬ್ಬರೇ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಬರ್ತಿದ್ದಾರೆ. ಒಂದು ಸ್ಪಷ್ಟಪಡಿಸಿದ್ದಾರೆ ವಿಪಕ್ಷಗಳು, ಇವತ್ತೇನಾದರೂ ಸರ್ಕಾರ ಚರ್ಚೆಗೆ ಅವಕಾಶ ಕೊಡದೆ ಹೋದರೆ ಮೂಡಾ ವಿಚಾರವಾಗಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನಿನ್ನೆ ಎರಡೂ ಸದನದಲ್ಲಿ ವಿಧಾನಸಭೆಯಲ್ಲಿ ಸ್ಪೀಕರ್ ಅವರು, ವಿಧಾನ ಪರಿಷತ್ನಲ್ಲಿ ಸಭಾಪತಿಯವರು ಮೂಡಾ ಹಗರಣದ ಚರ್ಚೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಎರಡೂ ಅಂದರೆ JDS ಮತ್ತು BJP ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾವೆ. ಇವತ್ತು ಸದನದಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ಎರಡೂ ಸದನದಲ್ಲಿ ಸಿದ್ಧತೆಗಳನ್ನು ವಿಪಕ್ಷಗಳು ಮಾಡಿಕೊಂಡಿದ್ದಾವೆ. ಒಂದ್ ವೇಳೆ ಏನಾದರೂ ಸಭಾಪತಿಗಳು ಅಥವಾ ಸ್ಪೀಕರ್ ಅವರು ಅವಕಾಶ ಕೊಡದೆ ಹೋದರೆ ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಬೇಕು ಅನ್ನುವಂತಹ ಚಿಂತನೆಯನ್ನ ಮತ್ತೆ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ವಿಪಕ್ಷಗಳು ಕೊಟ್ಟಿದ್ದಾರೆ. ಮತ್ತೊಂದು ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಒಂದ್ ವೇಳೆ ಏನಾದರೂ ಸರ್ಕಾರ ಇವತ್ತಿಗೆ ಅಧಿವೇಶನವನ್ನ ಮೊಟಕುಗೊಳಿಸಿದ್ರೆ ಆ ಮೂಡಾ ಹಗರಣವನ್ನ ಇಟ್ಕೊಂಡು ಪಾದಯಾತ್ರೆಯನ್ನು ಕೂಡ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಪ್ಲಾನ್ಗಳನ್ನ ವಿಪಕ್ಷಗಳು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಅಧಿವೇಶನದಲ್ಲಿ ಯಾವ ರೀತಿಯಾದಂತಹ ವಿದ್ಯಮಾನಗಳು ನಡೀತವೆ ಅನ್ನೋದ್ರ ಮೇಲೆ BJP ಮತ್ತೆ JDS ನ ಹೋರಾಟ ಎಷ್ಟು ಮಟ್ಟಿಗೆ ತೀವ್ರತೆ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅರುಣ್, ಓಕೆ, ಬಟ್ ಈ ಬೆಳವಣಿಗೆಗಳಾಗುವಂಥ ಸಂದರ್ಭದಲ್ಲಿ ಯಾಕೆ ಇದಕ್ಕೆ ಚರ್ಚೆಗೆ ಹಿಂದೇಟನ್ನು ಹಾಕ್ತಾ ಇದೆ? ಒಂದು ಕಡೆಗೆ ವಾಲ್ಮೀಕಿ ನಿಗಮ ಮಂಡಳಿ ಆದಂತಹ ಏನೋ ಹಗರಣ ಆಗಿತ್ತು, ಆ ವಿಚಾರದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿದರು. ಬಟ್ ಈ ಮೂಡಾ ವಿಚಾರದಲ್ಲಿ ಯಾಕೆ ಚರ್ಚೆಗೆ ಹಿಂದೇಟು ಹಾಕ್ತಾ ಇರೋದು ಅಂತ ಸರ್ಕಾರ? ಅರುಣ್, ಸಹಜವಾಗಿ ಈ ಒಂದು ಮೂಡಾ ಹಗರಣ ಬಂದಿರುವಂತದ್ದು ಸಿದ್ದರಾಮಯ್ಯನವರು ಮತ್ತೆ ಅವರ ಕುಟುಂಬದ ಮೇಲೆ. ಒಂದ್ ವೇಳೆ ಚರ್ಚೆ ಆದ್ರೆ ಸಹಜವಾಗಿ ಸರ್ಕಾರಕ್ಕೆ ಮುಜುಗರ ಆಗುತ್ತೆ. CM ಅವರ ರಾಜೀನಾಮೆಗೂ ಕೂಡ ವಿಪಕ್ಷಗಳು ಒತ್ತಾಯಿಸ್ತಿದ್ದಾವೆ, ಮತ್ತೆ CBI ತನಿಖೆ ಆಗ್ಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಿದ್ದಾವೆ. ಒಂದ್ ವೇಳೆ ಚರ್ಚೆ ಆದ್ರೆ ಸರ್ಕಾರ, CM ಎಲ್ಲರಿಗೂ ಮುಜುಗರ ಆಗುತ್ತೆ ಅನ್ನುವಂಥದ್ದು ಒಂದು. ಮತ್ತೆ ಹಗರಣ ತನಿಖೆ CBIಗೆ ಹೋದ್ರೆ ಅದು ಸರ್ಕಾರದ ಬುಡಕ್ಕೆ ಬರಬಹುದು ಮುಂದಿನ ದಿನಗಳೇ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಹುಶಃ ಸರ್ಕಾರ ಈ ಒಂದು ಚರ್ಚೆಗೆ ಅವಕಾಶವನ್ನ ಕೊಡ್ತಿಲ್ಲ ಅಂತ ಅನಿಸುತ್ತೆ. ಹಾಗಾಗಿನೇ ವಿಪಕ್ಷ
ವಿಪಕ್ಷಗಳು ಕೂಡ ಅಹೋರಾತ್ರಿ ಧರಣಿ ಮಾಡುವ ಮೂಲಕ ಮತ್ತೆ ಪಾದಯಾತ್ರೆ ಮಾಡುವ ಮೂಲಕ ಒಂದಿಷ್ಟು ಸರ್ಕಾರದ ಇಮೇಜ್ಗೆ ಧಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಈಗಾಗಲೇ ಆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಯನ್ನ ಆದೇಶವನ್ನ ಸಿಎಂ ಅವರು ಮಾಡಿದ್ದಾರೆ. ಸೊ ಅದರ ಒಂದು ಆದೇಶದ ಒಂದು ಸಮಿತಿಯ ವರದಿ ಬರಲಿ, ಆಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಸಿಎಂ ಅವರು ಹೇಳ್ತಿದ್ದಾರೆ. ಆದ್ರೆ ವಿಪಕ್ಷಗಳು ಮಾತ್ರ ಇದನ್ನ ಸಿಬಿಐ ತನಿಖೆಗೆ ಕೊಡಲೇಬೇಕು ಅನ್ನುವಂತಹ ಒತ್ತಡವನ್ನು ಹಾಕ್ತಿದ್ದಾರೆ. ಸರ್ಕಾರ ಒಪ್ತಿಲ್ಲ. ಹಾಗಾಗಿನೇ ಈ ಜಟಾಪಟಿ ಮುಂದುವರೆದಿರುವಂತದ್ದು. ನಾಳೆ ಸದನ ಮುಕ್ತಾಯ ಆಗಬೇಕು. ಆದ್ರೆ ಈ ಎಲ್ಲಾ ಘಟನೆಗಳು ವಿಪಕ್ಷಗಳ ಪ್ರತಿಭಟನೆಯಿಂದ ಬಹುಶಃ ಇವತ್ತೇ ಸದನ ಮೊಟಕುಗೊಳಿಸಬಹುದು ಅಂತ ಹೇಳಲಾಗ್ತಿದೆ. ಹಾಗಾಗಿನೇ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯ ಲೆಕ್ಕಾಚಾರವನ್ನು ಕೂಡ ಮಾಡಿಕೊಂಡಿದ್ದೆ. ಇವತ್ತು ಯಾವ ರೀತಿ ಸದನದಲ್ಲಿ ವಿದ್ಯಮಾನಗಳು ನಡೀತವೆ ಅನ್ನುವಂಥದ್ರ ಮೇಲೆ ಬಿಜೆಪಿ ತನ್ನ ಹೋರಾಟವನ್ನ ರಾಜ್ಯಾದ್ಯಂತ ಮತ್ತೆ ಮೈಸೂರಿಗೆ ಪಾದಯಾತ್ರೆ ಮಾಡುವ ಮೂಲಕ ವಿಸ್ತರಣೆ ಮಾಡುವಂತಹ ಲೆಕ್ಕಾಚಾರವನ್ನು ಕೂಡ ಹಾಕೊಂಡಿರುವಂತದ್ದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.